ನಾನು ಪ್ರತಿಯೋಗಿ ಅಲ್ಪತ್ವಾಪೇಕ್ಷೆಯ ಪ್ರಚುರ ಶಬ್ದ ಪ್ರಯುಜ್ಯತೆ. ಇಲ್ಲಿ ಮುಂದೆ ಸ್ವರೂಪೇಚ ಯುಜ್ಯತೆ ಮೇಟ್ ಶಬ್ದ ಅಂತಿದೆಯಲ್ಲ ಆಚಾರ ವಾಕ್ಯ. ಸ್ವರೂಪೇಚ ಯುಜ್ಯತೆ ಪ್ರಚುರ ಪ್ರಕಾಶೋ ರವಿರೀತಿ ಗೊತ್ತಂತ. ಅದಕ್ಕೆ ಎರಡೆರಡು ಪ್ರಶ್ನೆಗಳನ್ನು ಪರಿಹಾರ ಮಾಡುವ ಶಕ್ತಿ ಇದೆ ಆ ವಾಕ್ಯಕ್ಕೆ. ಜಯತೀರ್ಥರ ಟೀಕಾ ಪ್ರಕಾರ ನಾವು ಒಂದು ಸಂಶಯ ಪರಿಹಾರ ಆಗೋದು ನೋಡಿದ್ದೀವಿ. ಅದು ಹೇಗೆ ಅಂದರೆ, ಈಗ ಘೃತ ಪ್ರಚುರ ಓದನ, ಇದು ಘೀ ರೈಸ್ ಅಂತ ಹೇಳಿದರೆ ಅಲ್ಲಿ ಅನ್ನ ಜಾಸ್ತಿ, ಈ ಇದು ಘೃತ ಪ್ರಚುರ ಓದನ ಅಥವಾ ಘೀ ರೈಸ್ ಅಂತ ಹೇಳಿದಾಗ ಘೀ ಬೇರೆ ರೈಸ್ ಬೇರೆ, ತುಪ್ಪ ಬೇರೆ ಅನ್ನ ಬೇರೆ ಅಂತ ಈಗ ಎರಡಕ್ಕೂ ಭೇದ ತಿಳಿದು ಬರ್ತದೆ. ಹಾಗೆ ಆನಂದ ಪ್ರಚುರ ಅಂತ ಹೇಳಿದ್ರೆ ಆನಂದ ಎಂಬ ಗುಣ ಬೇರೆ, ಭಗವಂತ ಬೇರೆ ಅಂತ ಅರ್ಥ ಆಗಿಬಿಡ್ತದಲ್ಲ ಅಂತ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಪ್ರಶ್ನೆಗೆ ಉತ್ತರ ರೂಪವಾಗಿ ಜಯತೀರ್ಥರು ಆ ಮಾತನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ತ್ರಿವಿಕ್ರಮ ಪಂಡಿತರು ಬೇರೆ ಒಂದು ಪ್ರಶ್ನದ ಉತ್ತರ ರೂಪವಾಗಿ ತಗೊಂಡಿದ್ದಾರೆ. ಅದೇನೆಂದ್ರೆ, ಅಲ್ಲ ನೀವು ಪ್ರಚುರ ಅಂತ ಶಬ್ದ ಪ್ರಯೋಗ ಮಾಡಿಬಿಟ್ರೆ ಎಲ್ಲಿ ಯಾವ ಶಬ್ದದ ಜೊತೆಗೆ ಪ್ರಚುರ ಅಂತ ಪ್ರಯೋಗ ಮಾಡಿರ್ತೀರೋ ಅದು ಜಾಸ್ತಿ ಇದೆ, ಅದಕ್ಕೆ ವಿರುದ್ಧವಾದದ್ದು ಅದರ ಪ್ರತಿಯೋಗಿ ಕಡಿಮೆ ಇದೆ ಅಂತ ಅರ್ಥ ಆಗ್ತದೆ. ಈಗ ಆನಂದಮಯ ಅಂತ ನೀವು ಪ್ರಯೋಗ ಮಾಡಿದರೆ ಆನಂದ ಜಾಸ್ತಿ ಇದೆ, ಸ್ವಲ್ಪ ದುಃಖ ಇದೆ ಅಂತ ಆಗ್ತದೆ. ಅದರ ಆನಂದದ ಪ್ರತಿಯೋಗಿ ಯಾವುದು? ದುಃಖ. ಅಂದರೆ ಅದರ ವಿರೋಧಿ ಆದದ್ದು ಅದು ದುಃಖ, ಅದು ಕಡಿಮೆ ಇದೆ ಅಂತ ಆಗ್ತದೆ. ಅಂತೂ ಸ್ವಲ್ಪ ದುಃಖ ಇದೆ ಅಂತ ಆಗಿಬಿಡ್ತದೆ ಅಂತ ಪ್ರಶ್ನೆ. ಅದು ಹೇಗೆ ಅಂದರೆ, ಯಥಾ ದುಃಖ ಪ್ರಚುರ ಸಂಸಾರ ಐತಿ, ಸಂಸಾರ ದುಃಖ ಪ್ರಚುರ ಅಂತ ಒಂದು ಮಾತಿದೆ. ಸಂಸಾರದಲ್ಲಿ ದುಃಖ ಬಹಳ ರೀ ಅಂತಂದ್ರೆ ಅದರ ಅರ್ಥ ಸ್ವಲ್ಪವೂ ಸುಖ ಇಲ್ವೇನ್ರಿ ಅಂತ ಯಾರು ಕೇಳಿದ್ರೆ, ಇದೆ ರೀ ಸ್ವಲ್ಪ ಸುಖ ಇದೆ, ಅದು ದುಃಖ ಬಹಳ ಅಂತ ಅರ್ಥ ಅದಕ್ಕೆ. ಹೀಗೆ ದುಃಖದ ಪ್ರತಿಯೋಗಿ ಆದದ್ದು ಸುಖ, ಅದು ಸ್ವಲ್ಪ ಇದೆ ಅಂತ ಅರ್ಥ ಆಗ್ತದಲ್ಲ. ಅಂತೂ ಪ್ರತಿಯೋಗಿ ಅಂತಂದ್ರೆ ಈ ವಿರೋಧಿ ಆದದ್ದು. ನೀವು ಅಲ್ಲಿ ಯಾವುದನ್ನು ಹೇಳ್ತೀರೋ ಅದಕ್ಕೆ ವಿರುದ್ಧವಾಗಿ ಇರುವಂಥ ಒಂದು ಗುಣ ಕಡಿಮೆ ಸ್ವಲ್ಪ ಅಲ್ಲಿ ಇದೆ ಅಂತ ಆಗ್ತದೆ. ಈಗ ಅತ್ರ ಆನಂದ ಪ್ರಚುರ ಇತ್ಯುಕ್ತೆ, ಭಗವಂತನ ಆನಂದ ಪ್ರಚುರ ಅಂತ ನೀವು ಹೇಳಿಬಿಟ್ರೆ ಆ ಆನಂದದ ಪ್ರತಿಯೋಗಿ ಆದಂಥ ಈ ದುಃಖ ಅಂತ ಅನ್ನೋದು ಅಲ್ಲಿ ಸೇರ್ಕೊಂಡಿದೆ ಭಗವಂತನಲ್ಲಿ ಸ್ವಲ್ಪ ಅಂತ ಅರ್ಥ ಆಗಿಬಿಡ್ತದಲ್ಲ. ದುಃಖ ಲವ ಕಲಿಲತ್ವಂ, ದುಃಖದ ಲವ ಅಂದರೆ ಸ್ವಲ್ಪ ಭಾಗ, ಸ್ವಲ್ಪ ಅಟ್ಲೀಸ್ಟ್ ನಯೋಟ, ಸ್ವಲ್ಪ ಆದರೂ ದುಃಖ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಕಲಿಲ ಅಂದರೆ ಮಿಶ್ರ ಆಗಿರೋದು. ಹಾಗೆ ಅರ್ಥ ಆಗ್ತದಲ್ವ? ಹೇಗಂದ್ರೆ ಅದನ್ನೇ ದೃಷ್ಟಾಂತ ಕೊಟ್ಟಿದ್ದಾರೆ. ಸಂಸಾರದಲ್ಲಿ ದುಃಖ ಬಹಳ, ಸುಖ ಸ್ವಲ್ಪ ಅಂತ. ಹಾಗೆ ಭಗವಂತನ ಆನಂದ ಬಹಳ, ಸ್ವಲ್ಪ ದುಃಖ ಅಂತ ಅರ್ಥ ಆಗ್ತದಲ್ಲ. ಅಂದರೆ ಈ ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ಸ್ವರೂಪೇಚ ಅಂತಿದೆ. ನೀವು ಪ್ರಚುರ ಅಂತ ಬಂದಲ್ಲೆಲ್ಲ ಅರ್ಥ ಬರ್ತದೆ ಅಂತ ನೀವೇನೋ ಒಂದು ದುಃಖ ಪ್ರಚುರ ಅಂತ ಉದಾಹರಣೆ ಕೊಡಬೇಡಿ. ಉದಾಹರಣೆ ಕೊಡ್ಲಿಕ್ಕೆ ನಮಗೂ ಬರ್ತದೆ. ಪ್ರಚುರ ಪ್ರಕಾಶ ರವಿ ಅಂತ ಹೇಳಿದ್ರೆ ಆ ಸೂರ್ಯನಲ್ಲಿ ಸ್ವಲ್ಪ ಅಂಧಕಾರ ಇದೆ ಅಂತ ಅರ್ಥ ಆಗ್ತದೆ. 100% ಅಲ್ಲಿ ಬೆಳಕೇ ಇರ್ತದೆ, ಅಂಧಕಾರಕ್ಕಾಗಿ ಅವಕಾಶವೇ ಇರೋದಿಲ್ಲ. ಸೂರ್ಯಮಂಡಲದಿಂದ ಆ ಬೆಳಕನ್ನು ಪಡೆಯುವ ನಮ್ಮ ಭೂಮಿ ಮತ್ತು ಇತ್ಯಾದಿ ಕಡೆಗಳಲ್ಲಿ ಅಂತ ಅದನ್ನು ಹೇಳ್ತಿಲ್ಲ. ಸೂರ್ಯಮಂಡಲದಲ್ಲಿ ಸ್ವರೂಪೇಜ ಯುಜ್ಯತೆ ಪ್ರಚುರ ಶಬ್ದ. ಪ್ರಚುರ ಅನ್ನೋ ಶಬ್ದ ಸ್ವರೂಪ ಅನ್ನೋ ಅರ್ಥವನ್ನು ಹೇಳ್ತದೆ. ಪ್ರಚುರ ಶಬ್ದ ಅಂತ ಅಲ್ಲಿ ಭಾಷ್ಯದಲ್ಲಿ ಪ್ರಚುರ ಅನ್ನೋ ಶಬ್ದವನ್ನು ಇಟ್ಕೋಬೇಕು. ಪ್ರಚುರ ಪ್ರಕಾಶೋ ರವಿಹಿ ಅಂತ ಹೇಳಿದಾಗ ಅಂಧಕಾರದ ಸಾಹಿತ್ಯ ಅನ್ನೋದು ಯಾರಿಗಾರು ತಿಳಿತದ? ಇಲ್ಲ. ಕಿಂ ತರ್ಹಿ ಮಹಾಪ್ರಕಾಶ ಸ್ವರೂಪತ್ವಮೇವ, ಭಗವಂತ ಸೂರ್ಯ ಮಹಾಪ್ರಕಾಶ ಸ್ವರೂಪನೇ ಆಗಿದ್ದಾನೆ, ಸ್ವಲ್ಪನೂ ಅಲ್ಲಿ ಅಂಧಕಾರಕ್ಕೆ ಅವಕಾಶ ಇಲ್ಲ ಅಂತಲೇ ಅದರ ಅರ್ಥ ಆಗ್ತದೆ. ದೀಪದ ಬುಡಕ್ಕೆ ಕತ್ತಲೆ ಇತ್ಯಾದಿ ಮಾತುಗಳಿದೆಯಲ್ಲ, ಅದು ಚಿಮಣಿ ದೀಪಕ್ಕೆ ಅನ್ವಯಿಸಬಹುದು, ಈ ವಿದ್ಯುತ್ ದೀಪಕ್ಕೆ ಅನ್ವಯಿಸಬಹುದು. ಯಾಕಂದರೆ ವಿದ್ಯುತ್ ದೀಪ, ಚಿಮಣಿ ದೀಪ ಮೊದಲಾದದ್ದು ಮುಂದೆ ಪ್ರಕಾಶವನ್ನು ಬೀರ್ತವೆ. ಸೂರ್ಯ ಹಿಂದೂ ಪ್ರಕಾಶವನ್ನು ಬೀರ್ತಿರ್ತಾನಲ್ಲ, ಹಿಂದೂ ಮುಂದು ಮೇಲೆ ಕೆಳಗೆ ಎಲ್ಲ ಕಡೆ. ಅದರಿಂದ ಸೂರ್ಯನ ಹಿಂಭಾಗದಲ್ಲಿಯೂ ಕೂಡ ಅವನ ಬುಡದಲ್ಲಿಯೂ ಕೂಡ ಅಂಧಕಾರ ಇರೋದಿಲ್ಲ. ಒಟ್ಟಾರೆ ಆ ಗೋಳವೇ ಪ್ರಕಾಶದ ಗೋಳ ಅದು. ಆದ್ದರಿಂದ ಅಲ್ಲಿ ಅಂಧಕಾರದ ಪ್ರಸ್ತಾವವೇ ಇಲ್ಲ. ಅದೇ ಥರ ಇಲ್ಲಿಯೂ ಕೂಡ ಅಂತ ಅದರ ತಾತ್ಪರ್ಯ. ಈ ಆನಂದಮಯ ಅಂತನೂ ಕೂಡ ಆನಂದ ಪ್ರಚುರ ಅಂತ ಹೇಳಿದ್ರೆ ದುಃಖವೇನೂ ಅಲ್ಲಿ ಪ್ರಸ್ತುತ ಆಗಬೇಕಾಗಿಲ್ಲ. ಆನಂದಮಯೋಭ್ಯಾಸಾದಿತ್ಯತ ಆನಂದಮಯ ಶಬ್ದ ಅನ್ನಮಯಾದಿಗಳನ್ನು ಉಪಲಕ್ಷಣವಾಗಿ ಇಟ್ಕೊಂಡಿದೆ. ಸೂತ್ರಕಾರರು ಆ ಉಳಿದುದನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಅದನ್ನು ನಾವು ಹಿಂದೆ ನೋಡಿದ್ದೀವಿ ತತ್ವಪ್ರಕಾಶಕಕ್ಕನುಸಾರವಾಗಿ. ಪೂರ್ಣಾನಂದವಾಚಿಯಾದಂಥ ಆನಂದ ಅನ್ನೋ ಶಬ್ದ ಹಾಗೆ ಈ ಭೂಮೈವ ಸುಖಂ ಅಂತ ಛಾಂದೋಗ್ಯ ಉಪನಿಷತ್ತು ಇತ್ಯಾದಿ ಕಡೆಗೆ ಬಂದಿದೆ. ಇತಿ ಶ್ರುತೇ ಅತ್ಯಂತ ಭೂಮಾರ್ಥತ್ವಾತ್. ಭೂಮ ಅಂತಂದ್ರೆ ಪೂರ್ಣ ಅಂತ ಅರ್ಥ, ಅದಕ್ಕೆ ಅತ್ಯಂತ ಪೂರ್ಣ ಅಂತ ಅರ್ಥ.
ಭೂಮಿಯ ಸುಖಂ ಇತಿ ಶ್ರುತೆ ಅತ್ಯಂತ ಭೂಮಾರ್ಥತ್ವಾತ್ ಧೂಮ್ನಶ್ಚ ಧೂಮ್ನಶ್ಚ ಸಮಸ್ತ ಗುಣೋತ್ಕರ್ಷಾತ್ಮಕತ್ವಾತ್. ಭೂಮ ಅಂದ್ರೆ ಏನರ್ಥ? ಪೂರ್ಣ ಅಂತ ಅರ್ಥ. ಪೂರ್ಣ ಅಂದ್ರೆ ಹೇಗೆ? ಸಮಸ್ತ ಗುಣಗಳಿಂದ ತುಂಬಿದವನು ಅಂತ ಅರ್ಥ. ಗುಣೋತ್ಕರ್ಷ ಸ್ವರೂಪ ಅಂತ ಅರ್ಥ. ಆದ್ರಿಂದ ಆನಂದಮಯ ಪದೇನ ಅನ್ನಮಯಾದಯ ಸೂತ್ರಿತಾ ಭವಂತಿ. ಈ ಆನಂದಮಯ ಅನ್ನೋ ಶಬ್ದಕ್ಕೆ ಪೂರ್ಣಾನಂದವಾಚ್ಯ ಅಂತ ಅರ್ಥ. ಭೂಮೈವ ಸುಖಂ ಅಂತನ್ನುವಲ್ಲಿ ಅದೇ ಅರ್ಥ ಧ್ವನಿತವಾಗಿದೆ. ಆದ್ರಿಂದ ಆನಂದಮಯ ಅನ್ನೋದ್ರಿಂದ ಒಂದು ಶಬ್ದವನ್ನು ಸೂತ್ರಕಾರ ತಗೊಂಡಿದ್ರಿಂದ ಅನ್ನಮಯಾದಿಗಳನ್ನು ಕೂಡ ಸೂತ್ರದಲ್ಲಿ ಸೇರಿಸಿದಾಗ ಆಯ್ತು. ನೋಡಿ, ಸೂತ್ರಿತ ಅನ್ನೋ ಶಬ್ದ ಏನೇನು ಹೇಳ್ತದೆ, ಸೂತ್ರ ಅದನ್ನು ಕವರ್ ಮಾಡಿದಾಗ ಆಯ್ತು. ಹೇಳಿದ್ದು ಒಂದು ಶಬ್ದವನ್ನ ವರ್ಬಲಿ ಶಾಬ್ದಿಕವಾಗಿ ಹೇಳಿದ್ದು ಒಂದನ್ನ, ಆದರೆ ಅದನ್ನು ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನು ಸೂಚನೆ ಮಾಡಿದ್ದಾರೆ. ಹಾಗಾಗಿ ಸೂತ್ರಿತಾಹ ಅನ್ಯೇಪಿ ಶಬ್ದಾಹ ಭವಂತಿ ಅಂತ ಅದರ ತಾತ್ಪರ್ಯ. ಅಲ್ಲಿ ಪ್ರಶ್ನೆ ಮಾಡಿಕೊಟ್ಟಿದ್ದಾರೆ ಸೂತ್ರಕಾರರು. ಹಾಗಾದ್ರೆ ಆನಂದಮಯ ಅಂತ ಒಂದನ್ನೇ ಯಾಕೆ ತಗೊಂಡಿದ್ದಾರೆ? ಒಂದೇ ಸೂತ್ರ ಯಾಕೆ ಮಾಡಿದ್ದಾರೆ? ಪ್ರಾಣಮಯ ಅಭ್ಯಾಸ ಅಥವಾ ವಿಜ್ಞಾನಮಯ ಅಭ್ಯಾಸ ಅಂತ ಇನ್ನೂ ಸೂತ್ರಗಳನ್ನ ಯಾಕೆ ಮಾಡಲಿಲ್ಲ? ಅಥವಾ ಒಂದೇ ಸೂತ್ರದಲ್ಲಿ ಇದನ್ನ ಯಾಕೆ ಸೇರಿಸಲಿಲ್ಲ ಅಂತೆಲ್ಲ ಜಯತೀರ್ಥ ಟೀಕಾದಲ್ಲಿ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಮಾಡಿಕೊಂಡು ಸೂತ್ರ ಅಲ್ಪಾಕ್ಷರ ಆಗ್ಬೇಕಾಗಿರ್ತದೆ. ಮತ್ತದು ಸೂತ್ರ ಅಂತಂದ್ರೆ ಎಲ್ಲಾ ಪ್ರಾಬ್ಲಮ್ಗಳನ್ನು ತಾನೇ ಸಾಲ್ವ್ ಮಾಡಿ ತೋರಿಸ್ಬೇಕಾಗಿಲ್ಲ. ಒಂದು ಪ್ರಾಬ್ಲಮ್ ಅನ್ನು ತಾನು ಸಾಲ್ವ್ ಮಾಡಿ ತೋರಿಸಿದ್ರೆ ಉಳಿದ ಪ್ರಾಬ್ಲಮ್ಗಳನ್ನ ಉಪಲಕ್ಷಣತೆ ನೀವೇ ಸಾಲ್ವ್ ಮಾಡ್ಕೊಳ್ಳಿ, ಒಂದು ಸೂತ್ರವನ್ನು ನಾವು ನಿಮ್ಗೆ ತೋರಿಸಿಕೊಟ್ಟಿರುವುದರಿಂದ ಅಂತನ್ನುವುದು ಸೂತ್ರದ ತಾತ್ಪರ್ಯ ಇರ್ತದೆ. ಅದಕ್ಕಾಗಿ ಅವ್ರು ಒಂದು ಹೇಳಿದ್ರೆ ಸಾಕು, ಉಳಿದದನ್ನ ಉಪಲಕ್ಷಣ, ಉಳಿದ ಸಂಗತಿಗಳಿಗೆ ಅದು ಉಪಲಕ್ಷಕ, ಸೂಚಕ, ಇನ್ಕ್ಲೂಡ್ ಮಾಡ್ಕೋತದೆ ಎಲ್ಲವನ್ನು ಕೂಡ ಅಂತ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.